ಬಂಗಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಪ್ರಕರಣದಲ್ಲಿ ಭಾರಿ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ಅನಾಮಿಕನ ಮೇಲೆ ಇನ್ಸ್ಪೆಕ್ಟರ್ ಒತ್ತಡ ಹೇರಿದ್ದಾರೆ ಅಂತ ಆತ ಹೇಳ್ತಾ ಇದ್ದಾನೆ. ಎಸ್ಐಟಿಯಲ್ಲಿರೋ ಎಸ್ಐ ಮಂಜುನಾಥ ಗೌಡ ಮೇಲೆ ಆರೋಪ ಕೇಳಿ ಬಂದಿದ್ದು, ಕೇಸ್ ಹಿಂಪಡೆಯಲು ಅನಾಮಿಕನ ಮೇಲೆ ಎಸ್ಐ ಒತ್ತಡವನ್ನ ಹೇರಿದ್ದಾರೆ. ಎಸ್ಐಟಿಯಲ್ಲಿ ಮಂಜುನಾಥ್ ಗೌಡ ಇರಬಾರ್ದು ಅಂತ ಆಗ್ರಹವನ್ನ ಮಾಡ್ತಾ ಇದ್ದು, ಇದು ವಕೀಲರ ತಂಡದಿಂದ ಇದೀಗ ಎಸ್ಐಟಿಯ ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಂತಿಗೆ ದೂರನ್ನ ನೀಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿಗೆ ಆಲ್ರೆಡಿ ಈಗ ದೂರು ಕೊಟ್ಟಿದ್ದಾರೆ ವಕೀಲರು. ಎಸ್ಐ ಇದ್ರೆ ಅನಾಮಿಕನನ್ನ ಮಹಜರಿಗೆ ಕರೆತರಲ್ಲ ಅಂತ ಹೇಳಿ ಪಟ್ಟನ್ನು ಕೂಡ ಹಿಡಿದಿದ್ದಾರೆ ವಕೀಲರ ತಂಡ. ಈ ಹಿನ್ನೆಲೆಯಲ್ಲಿ ಪ್ರಣವ್ ಮೊಹಂತಿಗೆ ದೂರನ್ನ ಕೊಟ್ಟಿದ್ದಾರೆ ವಕೀಲರು. ಇದೀಗ ಅಲ್ಲಿನ ಎಸ್ಐ ಆಗಿರುವಂತಹ ಮಂಜುನಾಥ್ ಗೌಡ ಅವರ ಮೇಲೆ ದೂರನ್ನ ಕೊಟ್ಟಿದ್ದಾನೆ. ಈ ಒಂದು ಅನಾಮಿಕ ಈಗ ವಕೀಲರ ಮೂಲಕ ಹೇಳಿಸಿದ್ದಾನೆ. ವಕೀಲರು ದೂರನ್ನ ಸಲ್ಲಿಸಿದ್ದಾರೆ. ಅನಾಮಿಕನ ಮೇಲೆ ಇನ್ಸ್ಪೆಕ್ಟರ್ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಈಗ ಕೇಸ್ ಹಿಂಪಡೆಯಲು ಎಸ್ಐ ಒತ್ತಡವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶಿರ್ಸಿ ಠಾಣೆಯಲ್ಲಿ ಮಂಜುನಾಥ್ ಗೌಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಅವರನ್ನ ಕೂಡ ಈಗಾಗಲೇ 20 ರಿಂದ 29 ಜನ ಅಧಿಕಾರಿಗಳ ನೇಮಕ ಮಾಡಲಾಗಿದೆಯಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆತ ಮಂಜುನಾಥ್ ಗೌಡ ಮೇಲೆ ದೂರನ್ನ ಕೂಡ ದಾಖಲಿಸಿದ್ದಾನೆ. ವಕೀಲರ ಮೂಲಕ ಹೇಳಿಸಿದ್ದಾನೆ. ಈಗ ವಕೀಲರು ದೂರನ್ನ ಸಲ್ಲಿಸಿದ್ದಾರೆ. ನಿಮಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಒಂದು ಫೋಟೋದಲ್ಲಿ ನಾವು ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಇವರೇ ಮಂಜುನಾಥ್ ಗೌಡ ಎಸ್ಐಟಿಯ ಎಸ್ಐ ಆಗಿದ್ದಾರೆ. ಇವರು ಎಸ್ಐ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಇರಬಾರ್ದು, ಅವರು ಒತ್ತಡವನ್ನ ಹೇರ್ತಾ ಇದ್ದಾರೆ, ಕೇಸ್ ವಾಪಸ್ ಪಡ್ಕೋಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ ಇದೀಗ ಅನಾಮಿಕ ವಕೀಲರಿಗೆ ಹೇಳಿದ್ದಾನೆ. ವಕೀಲರು ಇದೀಗ ಈ ಎಸ್ಐಟಿ ಮುಖ್ಯಸ್ಥರಾಗಿರುವ ಪ್ರಣವ್ ಮೊಹಂತಿ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಇವತ್ತು 9ನೇ ಪಾಯಿಂಟ್ನ ಉತ್ಖನನ ಆಗಬೇಕಾಗಿತ್ತು. ಬಹಳ ಕುತೂಹಲ ಕೂಡ ಇತ್ತು. ಆತ ಹೇಳಿದ ರೀತಿಯಲ್ಲಿ ಆತನಿಗೆ ಒಂದಷ್ಟು ವಿಶ್ವಾಸ ಇತ್ತು. ಆದ್ರೆ ಏನಿದು ಹೈ ಡ್ರಾಮಾ? ಈಗ ಆತ ಮಾಡ್ತಾ ಇರುವಂತಹ ಆರೋಪ ಏನು? ಇದೀಗ ಏನಾಗ್ತಿದೆ? ನವಿತಾ, ಈ ಹೈ ವೋಲ್ಟೇಜ್ ಪ್ರಕರಣದಲ್ಲಿ ರಾತ್ರೋರಾತ್ರಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಮೊಹಂತಿ ಅವರಿಗೆ ಒಂದು ಮೇಲ್ ಬಂದಿದೆ. ಅದು ಈ ಅನಾಮಿಕ ದೂರುದಾರನ ಪರ ಆಗಿರುವಂತಹ ವಕೀಲ ಅನನ್ಯ ಎಂಬಾತರಿಂದ. ಅವರು ನೇರವಾಗಿ ಇಮೇಲ್ ಮೂಲಕವಾಗಿ ದೂರನ್ನ ಕೊಟ್ಟಿರುವಂತದ್ದು. ಮಂಜುನಾಥ್ ಗೌಡ ಬೆಂಗಳೂರಿನ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹೋದ ನಂತರವಾಗಿ ಅನಾಮಿಕನನ್ನ ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ಜೈಲಿನ ಶೆಲ್ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದಾರೆ ಮತ್ತು ಈ ಕೇಸನ್ನ ಹಿಂದೆ ತೆಗೆದುಕೊಳ್ಬೇಕು ಎಂಬ ಒತ್ತಡವನ್ನು ಹಾಕಿದ್ದಾರೆ ಮತ್ತು ಮೊಬೈಲ್ ಮೂಲಕವಾಗಿ ಆತನನ್ನ ಹೇಳಿಕೆ ಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಈಗ ದೂರನ್ನ ಕೊಟ್ಟಿರುವಂತದ್ದು, ಆರೋಪವನ್ನ ಮಾಡಿರುವಂತದ್ದು. ಈ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಅನನ್ಯ ಗೌಡ ಎಂಬ ವಕೀಲ. ಆತ ಈ ಅನಾಮಿಕನ ಪರವಾದಂತಹ ವಕೀಲರಾಗಿರುವಂತದ್ದು. ಹಾಗಾಗಿ ಇಮೇಲ್ ಮೂಲಕವಾಗಿ ಪ್ರಣವ್ ಮೊಹಂತಿ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತಕ್ಷಣವಾಗಿ ಎಸ್ಐಟಿ ತಂಡದಿಂದ ಇನ್ಸ್ಪೆಕ್ಟರ್ ಅನ್ನ ತೆಗಿಬೇಕು ಎಂಬುದಾಗಿ ಈಗ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಬಹಳ ಸಂಚಲನ ಕೂಡ ಸೃಷ್ಟಿಯಾಗ್ತಾ ಇದೆ. ಮಂಜುನಾಥ್ ಗೌಡ ಅವರು ಎಸ್ಐ ಆಗಿದ್ದಾರೆ. ಸದ್ಯ ಸಿರಸಿ ಪೊಲೀಸ್ ಠಾಣೆಯಲ್ಲಿ ಎಸ್ಐ ಆಗಿರುವಂತದ್ದು. ಈಗ ಎಸ್ಐಟಿಯಲ್ಲಿ ಎಸ್ಐ ಆಗಿ ಎಲ್ಲ ಪ್ರಕರಣಗಳನ್ನ ಗಮನಿಸ್ತಾ ಇರುವಂತದ್ದು. ಅವರೇ ನೇರವಾಗಿ ಥ್ರೆಟ್ ಮಾಡಿದ್ದಾರೆ ಎಂಬ ಆರೋಪವನ್ನ ಈಗ ಅನನ್ಯ ಎಂಬುವರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಕರಣ ಮತ್ತಷ್ಟು ಮುಂದಿನ ಹಂತಕ್ಕೆ ಹೋಗುವ ಮುನ್ನ ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಆದರೆ ಪ್ರಣವ್ ಮೊಹಂತಿ ಅವರು ಒಂದು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಆರೋಪಗಳ ಬಗ್ಗೆ ನಾವು ಸುಮ್ಮನೆ ತಳ್ಳಿ ಹಾಕೋದಿಲ್ಲ, ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಇದೀಗ ಸ್ಪಾಟ್ ನಂಬರ್ 8ರ ತನಕ ಪ್ರಕ್ರಿಯೆ ಮುಗಿದಿದೆ. ಇವತ್ತು ಸ್ಪಾಟ್ ನಂಬರ್ 9 ಆ ಪ್ರಕ್ರಿಯೆ ಮುಂದುವರಿಬೇಕು. ಹಾಗಾಗಿ ದೂರುದಾರ ಏನಿದ್ದಾನೆ ಆತ ಬರಲೇಬೇಕು ಎಂಬುದರ ಬಗ್ಗೆ ಮೊಹಂತಿ ಅವರು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ವಕೀಲರ ತಂಡ ಈಗ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆ ದೂರುದಾರನನ್ನ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಸ್ಪಾಟ್ ನಂಬರ್ 9ರಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪಾಟ್ ನಂಬರ್ 9 ಈಗ ಹಸಿರು ಬಣ್ಣದ ಪರದೆಯನ್ನ ಕಟ್ಟಲಾಗುತ್ತಿದೆ. ಯಾರೂ ಕೂಡ ಸಾರ್ವಜನಿಕರು ಇದನ್ನು ನೋಡಬಾರ್ದು ಮತ್ತು ಮಾಧ್ಯಮಗಳಿಗೆ ಇದು ಕಾಣಬಾರದು ಎಂಬ ದೃಷ್ಟಿಯಿಂದ ಈಗ ಹಸಿರು ಬಣ್ಣದ ಪರದೆಯನ್ನು ಕೂಡ ಹಾಕಲಾಗ್ತಾ ಇದೆ. ಈ ಸ್ಪಾಟ್ ನಂಬರ್ 9, 10, 11, 12 ಇದೆಲ್ಲವೂ ಕೂಡ ಸುಮಾರು 100 ಮೀಟರ್ ಒಳಭಾಗದಲ್ಲಿ ಇರುವಂತದ್ದು. ಒಂದೊಂದು ಸ್ಪಾಟ್ಗೆ ಮತ್ತು ಇನ್ನೊಂದು ಸ್ಪಾಟ್ಗೆ ಸುಮಾರು ಕೇವಲ 10 ಮೀಟರ್ ವ್ಯಾಪ್ತಿ ಮಾತ್ರ ಇರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 9ರಿಂದ ಸ್ಪಾಟ್ ನಂಬರ್ 12 ತನಕ ಸಂಪೂರ್ಣವಾಗಿ ಹಸಿರು ಬಣ್ಣದ ಈ ಪರದೆಯನ್ನ ಹಾಕಿ ಮುಚ್ಚಲಾಗುತ್ತೆ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಅವರಿಗೂ ಕೂಡ ಈ ದೃಶ್ಯಗಳು ಕಾಣಬಾರದು, ಒಳಭಾಗದಲ್ಲಿ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ಯಾರಿಗೂ ಕೂಡ ಕಾಣಬಾರದು ಎಂಬ ದೃಷ್ಟಿಯಿಂದ ಈಗ ಅಲ್ಲಿ ಪರದೆಯನ್ನು ಹಾಕ್ತಾ ಇರೋದನ್ನ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ಮಾಧ್ಯಮಗಳಿಗೂ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧವನ್ನ ಮಾಡಲಾಗಿರುವಂತದ್ದು. ಇದೆಲ್ಲದರ ಹೊರತಾಗಿಯೂ ಕೂಡ ವಕೀಲರು ಮತ್ತು ಪೊಲೀಸರ ನಡುವೆ ಈ ರೀತಿಯ ಮತ್ತೆ ಶೀತಲ ಸಮರ ಆರಂಭಗೊಂಡಿರುವಂತದ್ದು. ಯಾಕೆಂದ್ರೆ ಎಸ್ಐಟಿಗೆ ಕೊಡುವ ಮುನ್ನವೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಮೇಲೆ ಕೂಡ ವಕೀಲರ ತಂಡ
ಗಂಭೀರವಾದ ಆರೋಪವನ್ನು ಮಾಡಿತ್ತು. ಜುಲೈ 11ನೇ ತಾರೀಕು ಈ ಪ್ರಕರಣ ಆರಂಭಗೊಂಡ್ರು ಕೂಡ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಬಂದು ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟರು ಕೂಡ ಪೊಲೀಸರು ಕ್ಷಿಪ್ರಗತಿಯಲ್ಲಿ ಇದನ್ನ ತನಿಖೆ ಮಾಡ್ತಾ ಇಲ್ಲ, ಬಹಳಷ್ಟು ಮಂದಗತಿಯಲ್ಲಿ ಇದರ ಎಲ್ಲ ಪ್ರೊಸೀಜರ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕ್ಷ್ಯ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖ ಆರೋಪಿ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ರು. ಇದೇ ಆರೋಪವನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಹೋದ್ರು. ಕೊನೆಗೆ ಸಿಎಂ ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿದು SIT ಅನ್ನು ಫಾರ್ಮ್ ಮಾಡಿದ್ರು. ಈಗ SIT ಫಾರ್ಮ್ ಆಗಿ ಸುಮಾರು 9-10 ದಿನಗಳಿಂದ ಸಂಪೂರ್ಣವಾಗಿ ಈ ತನಿಖೆಯ ಪ್ರಗತಿ ಕಾಣ್ತಾ ಇದೆ. 8 ಸ್ಪಾಟ್ ತನಕ ನಿನ್ನೆ ಸಂಜೆ ಮುಗಿಸಲಾಗಿದೆ. ಸದ್ಯ 9ನೇ ಸ್ಪಾಟ್ಗೆ ಎಲ್ಲರೂ ಕೂಡ ಅಣಿಯಾಗ್ತಾ ಇದ್ದಾರೆ. ಇದರ ನಡುವಲ್ಲೇ ಈಗ SI ಮಂಜುನಾಥ್ ಗೌಡ ಮೇಲೆ ಈಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಈ ಆರೋಪ ಮುಂದೆ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಯಾಕೆಂದ್ರೆ ಸ್ಪಾಟ್ ನಂಬರ್ 8ರ ತನಕ ಯಾವುದೇ ಅಂಶಗಳು ಕೂಡ ಸಿಕ್ಕಿಲ್ಲ. ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾನವನ 25 ಅವಶೇಷಗಳು ಮಾತ್ರ, ಅಂದ್ರೆ ದೇಹದ 25 ಮೂಳೆಗಳ ಅವಶೇಷಗಳು ಮಾತ್ರ ಸಿಕ್ಕಿರುವಂತದ್ದು. ಈ ನಡುವೆ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪವನ್ನು ಯಾವ ರೀತಿಯಾಗಿ SIT ತಂಡ ಟ್ಯಾಕಲ್ ಮಾಡುತ್ತೆ ಎಂಬುದೇ ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇದರ ಜೊತೆಗೆ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ತನಿಖೆ ಮುಂದುವರಿಬೇಕು ಮತ್ತು ಇಲ್ಲಿ ತನಕ ಬಹಳ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಬಹಳ ಸತ್ಯಾಸತ್ಯತೆಯನ್ನ ಜನರಿಗೆ ಮುಂದೆಡೆ ಇಡುವಂತ ಕೆಲಸಗಳು ಆಗ್ತಾ ಇದೆ SIT ತಂಡದಿಂದ. ಇದೇ ತನಿಖೆ ಮುಂದುವರಿಬೇಕು ಅನ್ನೋದು ಕೂಡ SIT ತಂಡದ ಮುಖ್ಯಸ್ಥರ ಒಂದು ರೀತಿಯಾಗಿ ಮನವಿ. ಈ ನಿಟ್ಟಿನಲ್ಲಿ ಈಗ ಸ್ಪಾಟ್ ನಂಬರ್ 9 ಇವತ್ತು ಮಹಜರು ಆಗುವುದು ಬಹಳಷ್ಟು ಬಹುತೇಕ ಸಾಧ್ಯ ಅಂತ ಈಗ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಇದಕ್ಕೆ ಸಿದ್ಧ ಆಗ್ತಾ ಇದೆ. ಬೆಳ್ತಂಗಡಿಯ SIT ಕಚೇರಿಗೆ ದೂರುದಾರ ಕೂಡ ಆಗಮಿಸಿದ್ದಾನೆ. SITಯ ಪ್ರಮುಖ ಅಧಿಕಾರಿಗಳಿಗೂ ಆಗಮಿಸಿದ್ದಾರೆ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದ ನೇತ್ರಾವತಿಯ ರಸ್ತೆಯ ಪಕ್ಕದಲ್ಲಿರುವಂತಹ ಸ್ಪಾಟ್ ನಂಬರ್ 9ಗೆ ಅಧಿಕಾರಿಗಳ ತಂಡ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗ ಒಂದ್ ಕಡೆ ಆತ ತನಿಖಾಧಿಕಾರಿಗಳ ಅದರಲ್ಲಿ ಅವರ ವಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದೀಗ ವಕೀಲರು ಕೂಡ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಸೊ ಇದೀಗ ಆತನನ್ನ ಕರ್ಕೊಂಡು ಬರುವಂತಹ ಜವಾಬ್ದಾರಿ ಅಧಿಕಾರಿಗಳಿಗೂ ಕೂಡ ಇದೆ, ಜೊತೆಗೆ ಕಳುಹಿಸುವಂತಹ ಜವಾಬ್ದಾರಿ ವಕೀಲರಿಗೂ ಕೂಡ ಇರೋದ್ರಿಂದ ಈಗ ಅಲ್ಲಿ ಏನಾದ್ರೂ ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಹೇಗೆ ಅಂತ ಹೇಳಿ, ಜೊತೆಗೆ ಈಗ ಮಂಜುನಾಥ್ ಗೌಡ ಅವರ ಹತ್ರ ಏನಾದ್ರೂ ಅವರನ್ನು ಕೂಡ ತನಿಖೆಗೊಳಪಡಿಸುವಂತಹ ಸಾಧ್ಯತೆಗಳು ಕಾಣಿಸುತ್ತಾ? ಮೇಲ್ನೋಟಕ್ಕೆ ಇದೊಂದು ಇಮೇಲ್ ಮೂಲಕವಾಗಿ ಈ ರೀತಿಯ ಗಂಭೀರ ಆರೋಪವನ್ನ ವಕೀಲರ ತಂಡ ಮಾಡಿರುವಂತದ್ದು. ನೇರವಾಗಿ ಮೊಹಂತಿ ಅವರಿಗೆ ಇಮೇಲ್ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ತನಿಖೆಯ ಪ್ರಗತಿಯ ಹಂತದಲ್ಲಿ ಮತ್ತೆ ವಿಚಾರಣೆಗೊಳಪಡಿಸೋದು ಅಥವಾ ಈ ಬಗ್ಗೆ ಮತ್ತೊಂದು ತನಿಖೆ ಮಾಡೋದು ಸದ್ಯಕ್ಕೆ ಅದು ಕಾಣ್ತಾ ಇಲ್ಲ. ಆದ್ರೆ ಇವತ್ತು ಕರ್ಕೊಂಡು ಬರುವಂತಹ SIT ತಂಡದಲ್ಲಿ ಮಂಜುನಾಥ್ ಇರ್ತಾರಾ ಇಲ್ವಾ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇನ್ ಕೇಸ್ ಅವರು ಇದ್ರೆ ತನಿಖೆ ಯಥಾಸ್ಥಿತಿಯಲ್ಲಿ ಆಗುತ್ತೆ ಅಂತ ಭಾವಿಸಬಹುದು. ಇಲ್ಲದಿದ್ರೆ ಅವರ ವಿರುದ್ಧವೂ ಕೂಡ ತನಿಖೆ ಆರಂಭಗೊಂಡಿದೆ ಅಂತ ನಾವು ಕೂಡ ಭಾವಿಸಬಹುದು. ಆದ್ರೆ ಕಳೆದ ಇಷ್ಟು ದಿನಗಳಿಂದ ಅನಾಮಿಕನನ್ನ ಕರ್ಕೊಂಡು ಹೋಗೋದು, ಮತ್ತೆ ಸ್ಪಾಟ್ಗಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಕೈ ಹಿಡ್ಕೊಂಡು ಮತ್ತೆ ದಡಕ್ಕೆ ಬರೋದು, ಇಲ್ಲಿಂದ ಬೆಳ್ತಂಗಡಿಯ SIT ಕಚೇರಿಗೆ ಕರ್ಕೊಂಡು ಹೋಗೋದು ಎಲ್ಲವೂ ಕೂಡ ಮಾಡ್ತಾ ಇರುವಂತದ್ದು ಮಂಜುನಾಥ್ ಗೌಡ. ಇವತ್ತು ಯಾವುದನ್ನೇ ಅವರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲೂ ಅಥವಾ ಅಲ್ಲಿ ಏನೇ ಆದ್ರೂ ಕೂಡ ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗಿದೆಯಲ್ವಾ? ಎಲ್ಲವೂ ಕೂಡ ಆತನ ಕರ್ಕೊಂಡು ಬರೋದಾಗಿರ್ಬೋದು, ವಿಚಾರಣೆ ಆಗಿರ್ಬೋದು, ಆತನ ಹೇಳಿಕೆಗಳು ಎಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಆದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಯಾವ ರೀತಿಯಂತಹ ಒಂದು ಮಾಹಿತಿಗಳನ್ನ ಈಗ ಅವ್ರು ಕಲೆ ಹಾಕ್ತಾ ಇದ್ದಾರೆ? ನವಿತಾ ಲಾಯರ್ಸ್ಗಳು ಕೊಟ್ಟಂತ ಕಂಪ್ಲೇಂಟ್ ಇಮೇಲ್ ಕಾಪಿಯನ್ನ ಗಮನಿಸೋದಾದ್ರೆ ಅವರು ಒಂದು ಮಾತು ಹೇಳಿರುವಂತದ್ದು, ನಿನ್ನೆ ಸಂಜೆ ಈತನನ್ನ ಈ ಸ್ಪಾಟ್ ಇಂದ ಬೆಳ್ತಂಗಡಿಯ SIT ಕಚೇರಿಗೆ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಜೈಲಿಗೆ ಹಾಕಿ ಬಾಗಿಲನ್ನ ಮುಚ್ಚಿ ನೇರವಾಗಿ ಮಂಜುನಾಥ್ ಗೌಡ ಅನಾಮಿಕನನ್ನ ಒತ್ತಡ ಹಾಕಿದ್ದಾರೆ ಮತ್ತು ಥ್ರೆಟ್ ಮಾಡಿದ್ದಾರೆ. ಈ ಪ್ರಕರಣವನ್ನ ಅಂದ್ರೆ ಈ ಕೇಸನ್ನ ನೀನು ಹಿಂದೆ ತೆಗೆದುಕೊಳ್ಬೇಕು ಎಂಬ ಒತ್ತಡವನ್ನ ಕೂಡ ಮಾಡಿದ್ದಾರೆ ಮತ್ತು ಆತನಿಗೆ ಒತ್ತಡವನ್ನ ಹೇರಿ ಆತನಿಂದ ಹೇಳಿಕೆಯನ್ನ ಇವರು ಮೊಬೈಲ್ ಅಲ್ಲಿ ದಾಖಲಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಹೇಳಿರುವಂತದ್ದು. ನೇರವಾಗಿ ಈ ರೀತಿಯ ಆರೋಪವನ್ನ ಮಾಡಿದ್ದಾರೆ ಮತ್ತು ಇಮೇಲ್ಗಳಲ್ಲಿ ಸ್ಪಷ್ಟವಾಗಿ ಅದರ ಬಗ್ಗೆ ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಮಂಜುನಾಥ್ ಗೌಡ ಯಾರೂ ಇಲ್ಲದ ಕೋಣೆಯಲ್ಲಿ ಅನಾಮಿಕನನ್ನ ಒಬ್ಬಂಟಿಯಾಗಿ ಇರಿಸಿ ಅಲ್ಲಿ ಆತನಿಗೆ ಥ್ರೆಟ್ ಕೊಟ್ಟಿದ್ದಾರೆ, ಒತ್ತಡವನ್ನ ಹಾಕಿದ್ದಾರೆ ಎಂಬುದರ ಬಗ್ಗೆ ದೂರನ್ನು ಕೊಟ್ಟಿರುವಂತದ್ದು. ಈ ದೂರಿನ ಅನ್ವಯ ತನಿಖೆ ಆಗಬೇಕಾಗಿದೆ ಮತ್ತು ವಕೀಲರ ತಂಡವೇ ಹೇಳುವ ಪ್ರಕಾರವಾಗಿ ಮಂಜುನಾಥ್ ಗೌಡ ಮೊಬೈಲ್ ಅಲ್ಲಿ ಆತನನ್ನ ಹೇಳಿಕೆಯನ್ನು ಪಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದು ತನಿಖೆ ಮಾಡುವಂತದ್ದು ಈ ರೀತಿಯ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಆದ್ರೆ ಇಷ್ಟು ದಿಢೀರಾಗಿ ರಾತ್ರಿಯಿಂದ ಬೆಳಗ್ಗೆ ಆಗುವುದರೊಳಗೆ ಈ ರೀತಿಯ ಪ್ರಕ್ರಿಯೆಗಳು ಆಗೋದು ಬಹುತೇಕ ಡೌಟ್ ಅನ್ಸುತ್ತೆ. ಯಾಕೆಂದ್ರೆ ಪ್ರಾಥಮಿಕ ವರದಿಯನ್ನ ಪಡ್ಕೊಳ್ಬೇಕು ಮತ್ತು ಈ ಸತ್ಯಾಸತ್ಯತೆಯನ್ನು ಗಮನಿಸಬೇಕು ಮತ್ತು ಈ ಪ್ರಕರಣದ ಉಸ್ತುವಾರಿಯನ್ನು ವಹಿಸಿಕೊಂಡಂತವರು ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಮಾತ್ರ ಅನಾಮಿಕನನ್ನ
ವಿಚಾರಣೆ ಮಾಡೋದಾಗಿರ್ಬೋದು, ಗೌಪ್ಯವಾಗಿ ವಿಚಾರಣೆ ಮಾಡೋದಾಗಿರ್ಬೋದು ಮತ್ತು ಅನಾಮಿಕದ ಬಳಿ ಬೇರೆ ಕ್ವಶನ್ಗಳನ್ನು ಕೇಳೋದಾಗಿರ್ಬೋದು, ಅದು ಮಾತ್ರ ಅಧಿಕಾರ ಇರುವಂತದ್ದು ಕೇವಲ SP ಜಿತೇಂದ್ರ ಕುಮಾರ್ ದಯಾಮ ಅವರನ್ನು ಬಿಟ್ಟು ಬೇರೆ ಯಾರಿಗೂ ಅಂತಹ ಅಧಿಕಾರಗಳು ಕೂಡ ಇಲ್ಲ. ಆದ್ರೆ ಈ ಅಧಿಕಾರವನ್ನ ಇವರು ಯಾವಾಗ ತೆಗೆದುಕೊಂಡ್ರು ಅನ್ನೋದು ಬಹಳಷ್ಟು, ಅಂದ್ರೆ ಮಂಜುನಾಥ್ ಗೌಡ ಈ ಅಧಿಕಾರವನ್ನು ಯಾವಾಗ ಬಳಸಿದ್ರು ಅನ್ನೋದು ಬಹಳಷ್ಟು ಡೌಟ್ಫುಲ್ ಆಗುತ್ತೆ. ವಕೀಲರ ಈ ಆರೋಪದ ಬಗ್ಗೆಯೂ ಕೂಡ ಸಾಕಷ್ಟು ಸಂಶಯಾಸ್ಪದ ವಿಚಾರಗಳು ಕೂಡ ಬರುತ್ತೆ. ಯಾಕಂದ್ರೆ ಇಂತಹ ಒಂದು ಪ್ರಮುಖ ಪ್ರಕರಣ ಆಗುವಂತಹ ಸಂದರ್ಭದಲ್ಲಿ ಕೇವಲ SP ದಯಾಮ ಅವರು ಮಾತ್ರ ಇಂಟ್ರೋಗೇಷನ್ ಅನ್ನ ಅನಾಮಿಕ ವ್ಯಕ್ತಿಯ ಮೇಲೆ ಮಾಡಬೇಕು, ಕ್ವಶನ್ ಗಳಾಗಿರ್ಬೋದು, ಬೇರೆ ಬೇರೆ ಹೇಳಿಕೆಗಳನ್ನ ದಾಖಲುಪಡಿಸೋದಾಗಿರ್ಬೋದು, ಕೇವಲ ಅವರು ಮಾತ್ರ ಮಾಡಬೇಕು. ಅದು ಬಿಟ್ಟು SI ಮಂಜುನಾಥ್ ಗೌಡ ಪಾತ್ರ ಏನು ಅನ್ನೋದು ಕೂಡ ಬಹಳಷ್ಟು ವಿಮರ್ಶೆಗೆ ಒಳಪಡುವಂತ ವಿಚಾರ. ನೇರವಾಗಿ ವಕೀಲರ ತಂಡ ಆರೋಪ ಮಾಡಿತು ಅನ್ನೋ ಮಾತ್ರಕ್ಕೆ ಅಲ್ಲಿ ಮಂಜುನಾಥ್ ಗೌಡನನ್ನ ಈ ಪ್ರಕರಣದಿಂದ ಹೊರ ತೆಗೆಯೋದು ಅದು ಬಹಳಷ್ಟು ಕಷ್ಟ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ಇದೆಲ್ಲದರ ನಿರ್ಧಾರ ಇರುವಂತದ್ದು ಮೊಹಾಂತಿ ಅವರ ಮೇಲೆ. ಯಾಕೆಂದ್ರೆ DIG ಅನುಚೇತ್ ಅವರು ಕೂಡ ನಿನ್ನೆ ತನಕ ಮಂಗಳೂರಲ್ಲೇ ಇದ್ರು, ಬೆಳ್ತಂಗಡಿಯ ಎಲ್ಲ ಆಗು ಹೋಗುಗಳನ್ನ ಗಮನಿಸ್ತಾ ಇದ್ರು, ಇಲ್ಲಿಂದ SP ಅವರಿಂದ ವರದಿಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಆದ್ರೆ ನಿನ್ನೆ ಅವರು ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಹಾಗಾಗಿ ಸದ್ಯ ಇರುವಂತಹ SIT ತಂಡದಲ್ಲಿ, ಈಗ ಕಾರ್ಯಾಚರಿಸುವಂತಹ SIT ತಂಡದಲ್ಲಿ ಪ್ರಮುಖವಾಗಿ ಇರುವಂತದ್ದು SP ಆದಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು. ಅವರ ಇನ್ಸ್ಟ್ರಕ್ಷನ್ ಇಲ್ಲದೆ ಯಾವೊಬ್ಬ ಅಧಿಕಾರಿಯೂ ಕೂಡ ಅನಾಮಿಕನ ವಿಚಾರಣೆಯನ್ನ ಮಾಡುವಂತಿಲ್ಲ. ಆದ್ರೆ ಇಂತಹ ಕಂಪ್ಲೇಂಟ್ಗಳು ಬಂದಂತಹ ಸಂದರ್ಭದಲ್ಲಿ ಇವರು ಗಂಭೀರವಾಗಿ ಅದನ್ನ ಪರಿಗಣಿಸಬೇಕಾಗತ್ತೆ ಮತ್ತು ಮಂಜುನಾಥ್ ಗೌಡರ ಬಳಿ ಈ ರೀತಿಯ ವಿವರಗಳನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನವಿತಾ, ಇಲ್ಲಿ ಏನಾದ್ರೂ ದಿಕ್ಕು ತಪ್ಪಿಸುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ? ಯಾಕಂದ್ರೆ ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಆಂಗಲ್ ಅನ್ನ ಕೊಟ್ಟು ಇಲ್ಲಿ ಹಾದಿ ತಪ್ಪಿಸುವ ಕೆಲಸಗಳಾಗ್ತಾ ಇದೆಯಾ? ಖಂಡಿತ ಇಂತಹ ಒಂದು ಪ್ರಶ್ನೆ ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆಂದ್ರೆ SITಗೆ ಕೊಡುವ ಮುನ್ನವೇ ಡಾಕ್ಟರ್ ಅರುಣ್ ಕುಮಾರ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ವ್ಯಕ್ತಿ ಸ್ಥಳವನ್ನ ಗುರುತು ಮಾಡಿದ ಬಳಿಕವಾಗಿ, ಅಲ್ಲಿ ಉತ್ಖನನ ಆದ ಬಳಿಕವಾಗಿ ಆತ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಗೌಪ್ಯ ಮಾಹಿತಿ ಸ್ಥಳೀಯರಿಂದ ಕೇಳಿ ಬಂದಿದೆ ಎಂಬುದರ ಬಗ್ಗೆ ಸ್ವತಃ SP ಅವರೇ ಸ್ಪಷ್ಟನೆ ಕೊಟ್ಟು ಆನಂತರವಾಗಿ SITಗೆ ಹೋಯಿತು. ನಿನ್ನೆ ಅಂದ್ರೆ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಅನನ್ಯ ಭಟ್ ಏನಿದ್ದಾರೆ ಅವರು ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವರ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಸುಮಾರು 13 ಗುಂಡಿಗಳಲ್ಲಿಯೂ ಕೂಡ ಸುಮಾರು 2ರಿಂದ ಜಾಸ್ತಿ ಕಳೆ ಬರ ಇದೆ. 13ನೇ ಸ್ಪಾಟ್ ನಲ್ಲಿ ಎಣಿಸದಷ್ಟು ಕಳೆ ಬರ ಇದೆ, ಕಳೆ ಬರದ ರಾಶಿಯೇ ಇದೆ. ಇಲ್ಲಿ ಯಾವುದೂ ಕೂಡ ಸಿಗದಿದ್ರು ಕೂಡ ಮತ್ತೊಂದು ಸ್ಪಾಟ್ ಇದೆ, ಅಲ್ಲಿ ಬಹಳಷ್ಟು ಕಳೆ ಬರ ಇದೆ, ಸಾಮೂಹಿಕವಾಗಿ ಅಲ್ಲಿ ಸಮಾಧಿಯನ್ನ ಮಾಡಲಾಗಿದೆ ಎಂಬುದರ ಬಗ್ಗೆ ಮಂಜುನಾಥ್ ಎಂಬುವರು ವಕೀಲರು, ಈ ಸುಜಾತಾ ಭಟ್ ಅವರ ಪರ ವಕೀಲರು ಅವರೇ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ಹಾಗಾಗಿ ತನಿಖೆ ಆರಂಭವಾದ ಬಳಿಕವಾಗಿ ಒಂದೊಂದು ಮಾಹಿತಿಗಳು ಒಬ್ಬೊಬ್ಬರಿಂದ ಕೇಳಿ ಬರ್ತಾ ಇದೆ. ಯಾವುದು ಕೂಡ ಅಫಿಷಿಯಲ್ ಅಲ್ಲದಿದ್ರು ಕೂಡ ಆ ದೂರುದಾರರಿಗೆ ಸಂಬಂಧಪಟ್ಟಂತ ವಕೀಲರು ಈ ರೀತಿಯಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸೋದು, ಬೇರೆ ಬೇರೆ ಆಂಗಲ್ಗಳಲ್ಲಿ ಈ ಪ್ರಕರಣವನ್ನ ನೋಡಿದ್ರೆ ಯಾವ್ದಾದ್ರೂ ಈ ಪ್ರಕರಣವನ್ನ ತನಿಖೆಯ ದಾರಿ ತಪ್ಪಿಸೋದು, ಈ ರೀತಿಯ ಘಟನೆಗಳು ಆಗ್ತಾ ಇದೆಯಾ ಎಂಬ ಸಂಶಯ ಸದ್ಯಕ್ಕೆ ಜನರಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ SIT ತಂಡ ಸ್ಪಷ್ಟವಾಗಿ ಹೇಳ್ತಾ ಇದೆ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಕೂಡ ಅಷ್ಟೇ ಸ್ಪಷ್ಟವಾಗಿ ಈ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅನಾಮಿಕ ವ್ಯಕ್ತಿ 3 ಫೀಟ್ ವರೆಗೆ ಅಗ್ದಾದ ನಂತರವಾಗಿ ಸಾಕು, ಇನ್ನೊಂದು ಸ್ಪಾಟಿಗೆ ಹೋಗೋಣ ಅಂತ ಹೇಳಿದ್ರು ಕೂಡ AC ಸ್ಟೆಲ್ಲಾ ವರ್ಗೀಸ್ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಯಾಕಂದ್ರೆ 6 ಫೀಟ್ ನವರೆಗೆ ಡಿಗ್ ಮಾಡಲೇಬೇಕು, ಯಾವುದೇ ರೀತಿಯಾಗಿ ಸಂಶಯ ಅನ್ನುವಂಥದ್ದು ಮತ್ತೆ ಹಿಂದೆ ಹೋಗಬಾರ್ದು. ಯಾಕಂದ್ರೆ ಆ ಸ್ಪಾಟ್ ನಂಬರ್ 4 ಅಲ್ಲಿ ಮತ್ತೊಂದು ಕಳೆಬರ ಇತ್ತು ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಬರಬಾರ್ದು, ಸ್ವತಃ ಅನಾಮಿಕ ವ್ಯಕ್ತಿಯಲ್ಲೇ ಬರಬಾರ್ದು ಎಂಬ ದೃಷ್ಟಿಯಿಂದ ಆತ 3 ಫೀಟ್ ಅಂತ ಹೇಳಿದ್ರೆ ತನಿಖಾ ತಂಡ 6 ಫೀಟ್ ನವರೆಗೆ ಕೂಡ ಡಿಗ್ ಮಾಡ್ತಾ ಇದೆ. ಅಷ್ಟೊಂದು ಪಾರದರ್ಶಕತೆಯನ್ನ ಈ ಪ್ರಕರಣದಲ್ಲಿ ಕಾಣಿಸಿಕೊಳ್ತಾ ಇದೆ, ಅಷ್ಟೊಂದು ಪಾರದರ್ಶಕತೆಯನ್ನು ತೋರಿಸ್ತಾ ಇದೆ. ಇದರ ನಡುವೆ ಇಂತಹ ಒಂದು ಆರೋಪ ಬರುವಂತದ್ದು ತನಿಖೆಯ ದಾರಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದೆಯಾ ಎಂಬ ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ನಾವು ನೇರವಾಗಿ ಇದನ್ನ ಹೇಳೋಕ್ಕಾಗಲ್ಲ. ಇದರ ಬಗ್ಗೆ ಮತ್ತಷ್ಟು ತನಿಖೆಗಳು ಕೂಡ ಆಗ್ಬೇಕಾಗತ್ತೆ. ಆ SITಯ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಮತ್ತು ವಕೀಲರ ತಂಡ ದೂರು ಕೊಟ್ಟಿದೆ ಅಂತ ಮಾತ್ರಕ್ಕೆ ಇಲ್ಲಿ ಮಂಜುನಾಥ್ ಗೌಡ್ರ ಅವರನ್ನ ಈ ಟೀಮ್ ನಿಂದ ಹೊರ ಹಾಕ್ತದ ಅನ್ನೋದು ಬಹಳಷ್ಟು ಈಗ ಚರ್ಚೆಗೆ ಮಾಡುವಂತ ವಿಚಾರ ಕೂಡ ಅಲ್ಲ. ಯಾಕಂದ್ರೆ ತನಿಖೆಯ ಪ್ರಗತಿ ಆಗ್ತಾ ಇರುವಂತದ್ದು ಮತ್ತು ಇವತ್ತು 9ನೇ ಸ್ಪಾಟ್ ಅಲ್ಲಿ ಇದೆ. ಇನ್ನೆರಡು ದಿನಗಳಲ್ಲಿ ಈ ಎಲ್ಲ ಸ್ಪಾಟ್ಗಳ ಉತ್ಖನನ ಕಾರ್ಯ ಆಗತ್ತೆ. ಮುಂದೆ ಅನಾಮಿಕ ವ್ಯಕ್ತಿ ಬೇರೆ ಸ್ಥಳಗಳನ್ನು ತೋರಿಸಿದ್ರೆ ಆ ಸ್ಥಳಗಳ ಉತ್ಖನನ ಕಾರ್ಯ ಕೂಡ ಆಗತ್ತೆ. ಈ ಎಲ್ಲದರ ನಡುವೆ ಈ ರೀತಿಯ ಆರೋಪಗಳು ಮತ್ತೆ ತನಿಖೆಯ ದಾರಿ ತಪ್ಪಿಸ್ತಾ ಇದೆಯಾ ಮತ್ತು ತನಿಖೆಯ ಬೇರೆ ಕಡೆ ಕರ್ಕೊಂಡು ಹೋಗೋಕೆ ಏನಾದ್ರೂ ವ್ಯವಸ್ಥೆಗಳಾಗ್ತಾ ಇದೆ ಎಂಬುದರ ಬಗ್ಗೆ ಬಹಳಷ್ಟು ಸಂಶಯಗಳು ಕಾಡ್ತಾ ಇದೆ. ಆದರೆ ಈ ಎಲ್ಲ ಸಂಶಯಗಳಿಗೆ SIT ತಂಡದ ಪ್ರಮುಖರೇ ಉತ್ತರವನ್ನು ಕೊಡಬೇಕಾಗತ್ತೆ ಮತ್ತು ಲಾಯರ್ಗಳ ಈ ನೋಟಿಸ್ಗೆ SITಯ ಮುಖ್ಯಸ್ಥರು ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ನವಿತಾ.